ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನೋಡೋಣ. ಇವತ್ತಿನ ದಿನ ರಥಸಪ್ತಮಿ ಆಗಿರೋದ್ರಿಂದ ಬೆಳಗ್ಗೆನೇ ಎಲ್ಲ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಟಿಫನ್ನ ಚಿತ್ರಾನ್ನ ಮಾಡಿದ್ದೆ, ಮಸಾಲಾ ಚಿತ್ರಾನ್ನ ಥರ ಮಾಡಿದ್ದೆ. ಇವಾಗ ಕಾಫಿ ಮಾಡಿಕೊಂಡು ಕುಡಿಯೋಣ ಅಂತ ಕೂತಿದ್ದೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋ ಯಾವ್ಯಾವ ರೀತಿ ಹೋಗುತ್ತೆ ಅಂತ ಕೂಡ ತೋರಿಸ್ತೀನಿ. ಸ್ವಲ್ಪ ಸ್ಟಿಚಿಂಗ್ ಕೂಡ ಇದೆ, ತೋರಿಸ್ತೀನಿ ಯಾವ್ಯಾವ ರೀತಿ ಎಲ್ಲ ಸ್ಟಿಚ್ ಮಾಡ್ತೀನಿ. ಯಾವ ರೀತಿ ಹೊಲ್ದಾದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂದ್ಬಿಟ್ಟು. ನಿಮಗೆ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಆಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೇ ಈ ರೀತಿಯಾಗಿ ರಂಗೋಲಿನ ಬಿಟ್ಟಿದ್ದೆ, ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕಾಫಿನೂ ಕೂಡ ತುಂಬಾ ಚೆನ್ನಾಗಿತ್ತು. ಕಾಫಿ ಕುಡ್ಕೊಂತ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದೆ. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಮತ್ತೆ ಅವರೆಕಾಯಿ ತೊಗೊಂಬಂದಿದ್ದೆ. ಸರಿ ಅದನ್ನು ಬಿಡಿಸೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ. ಅವರೆಕಾಯಿನೂ ಸಹ ಬಿಡಿಸ್ಬೇಕು ಇವಾಗ. ಅವರೆಕಾಯಿ ಬಿಡಿಸ್ಕೊತಾನೆ ಸ್ವಲ್ಪ ಸಣ್ಣ ಕಳ್ಳನ್ನ ಬೇರೆ ಪಾತ್ರೆಗೆ, ದಪ್ಪ ಕಳ್ಳನ್ನ ಬೇರೆ ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ. ಇದಕ್ಕೆ ದಪ್ಪ ಕಳ್ಳಿಗೆ ಏನಿದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಲಿಕ್ಕೆ ಇಟ್ಟರೆ ಇಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೆನೆಯಕ್ಕೆ ಇಟ್ಟಿದ್ದೆ. ಇವಾಗ ನೆಂದಿದೆ ಕೂಡ, ಒಂದು 2 ರಿಂದ 3 ಅವರ್ ಆದರೆ ಸಾಕು. ಇವಾಗ ನಾನು ಕಾಳನ್ನ ಕೂಡ ಇಟ್ಕೊತಾ ಇದ್ದೀನಿ. ಇದ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು. ಈ ವಿಡಿಯೋಗಿಂತ ಮುಂಚೆನೇ ನಾನು ಇದ್ಕಿದ ಬೇಳೆನಲ್ಲಿ ಏನು ರೆಸಿಪಿ ಮಾಡಿದೆ ಅಂತ ಕೂಡ ತೋರಿಸಿದ್ದೀನಿ. ನಿಮ್ಗೆ ಆ ವಿಡಿಯೋನೂ ಸಹ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇದ್ಕಿದ ಬೇಳೆ ಹಾಕ್ಬಿಟ್ಟು ನಾವು ಚಿಲ್ಕವರೆ ಸಾಂಬಾರು ಮಾಡಿಬಿಟ್ಟು ಶಾವಿಗೆನ ಒತ್ತಿದ್ವಿ. ನೀವು ಕೂಡ ಟ್ರೈ ಮಾಡಿ ಅದನ್ನು. ಇವಾಗ ಕಾಳನ್ನೆಲ್ಲ ಇಟ್ಕೊತಾ ಇದ್ದೀನಿ ನಾನು. ಅದರಿಂದನೇ ಫಸ್ಟೇ ಎಲ್ಲ ಇಟ್ಕೊಂಬಿಟ್ಟು ಸಂಜೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇಟ್ಕಿದೆ. ಅದ್ರ ಕ್ಲಿಪ್ಪಿಂಗ್ನ ಸಪ್ರೇಟಾಗಿ ಬ್ಲಾಗ್ನೇ ಮಾಡಿ ಹಾಕಿದ್ದೀನಿ. ಇವಾಗ ಕಾಳನ್ನ ಕೂಡ ಚಿಲ್ಕಿಸ್ತಾ ಇದ್ದೀನಿ. ನೋಡಿ, ಟ್ರೈಪೋಡ್ ಸಹಾಯದಿಂದ ವಿಡಿಯೋನ ಮಾಡ್ಕೋತಾ ಇದ್ದೆ. ನೀವು ತುಂಬ ಜನ ಕೇಳ್ತಾ ಇದ್ದಿ ಟ್ರೈಪೋಡ್ ಕೂಡ ತೋರಿಸ್ತೀನಿ ನಾನು. ನೋಡಿ, ಇದೇ ಟ್ರೈಪೋಡಿಂದನೇ ನಾನು ವಿಡಿಯೋ ಮಾಡ್ತಾ ಇದ್ದಿದ್ದು. ನೋಡಿ, ಕಾಳನ್ನ ಕೂಡ ಇಟ್ಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಸ್ವಲ್ಪ ಟಿ ವಿ ನೋಡಿಕೊಂಡು ಸೀರಿಯಲ್ಸ್ ಎಲ್ಲ ನೋಡಿಕೊಂಡು ಹಾಗೆ ಕಾಳನ್ನ ಕೂಡ ಇಟ್ಕೊತಾ ಇದ್ದೀನಿ ನಾನು. ಇಷ್ಟು ಕಾಳು ಇಟ್ಕೋಷ್ಟೊತ್ತಿಗೆ ಒಂದು 2 ಅವರ್ ಆದರೂ ಆಯಿತು. ಕಾಳನ್ನೆಲ್ಲ ಎತ್ತಿಟ್ಬಿಟ್ಟೆ. ಅದಾದಮೇಲೆ ಮತ್ತೆ ಸಂಜೆನ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಂಟಿ ಮನೆಗೆ ಹೋಗಿದ್ದೆ. ಅಲ್ಲಿ ಸಾಂಬಾರು ಮಾಡಿತಾ ಇದ್ವಲ್ಲ, ಶಾವಿಗೆ ಒತ್ತುತ್ತಾ ಇದ್ವಲ್ಲ, ಅದರಿಂದ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಅಪ್ಪ ಗೋಬಿ ತಂದಿತ್ತು. ಗೋಬಿನ ತಿಂದ್ಕೊಂಡು ಸೀರಿಯಲ್ ನೋಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಶಾವಿಗೆ ಎಲ್ಲ ಒತ್ತಿದ್ದು. 10 ರೂಪಾಯಿ ಕಂಗೆ 10 3 ಇದು 2 ರೂಪಾಯಿ ಕಾಯ್ದೆ. 2 ರೂಪಾಯಿ ಕರೆಕ್ಟಾ? 2 3 4 5 6 7 8 9 10 20 ರೂಪಾಯಿ 20 ರೂಪಾಯಿ 2 3 4 5 6 7 ಮುರಿತಾ ಇದೆಯಾ ಮುರಿತಾ ಇದೆಯಾ ಅದು ನೋಡ. 10 30 ರೂಪಾಯಿ 4 5 10 40 ರೂಪಾಯಿ 50 51 1 ರೂಪಾಯಿ ಟಿಪ್ಸ್ ಅನ್ನು ಅಕ್ಕ ನಿಂಗೆ 1 ರೂಪಾಯಿ ವಾಪಸ್ ಹಾಕ್ಬೇಕು ಅನ್ಕೊಂಡೆ, ಬೇಡವಾ ಬಿಡು, ಒಲೆ ಭಿಕ್ಷೆ ಮಾಡಿ. ನೋಡಿ ಫ್ರೆಂಡ್ಸ್, 1 ರೂಪಾಯಿ ಕುಡಿಕಿ ಹುಡುಗಿ ಎಷ್ಟೊಂದೆಲ್ಲ ಆಡ್ತಾ ಇತ್ತು. 1 ರೂಪಾಯಿ 61 ರೂಪಾಯಿ ಸಾಕ್ಷಿ ಪ್ರೈಸ್. ಬೇಗ ಬೇಗ ಅದೇ ಅಲ್ಲಿ ಫೋನಲ್ಲಿ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್, ಗೊತ್ತಾಯಿಲ್ಲ ಬಂತಾ? ನೋಡ್ದಾ, ಹೆಣ್ಮಕ್ಳು ಗಂಡ್ಮಕ್ಳು ಇರೋ ವ್ಯತ್ಯಾಸ ಇಷ್ಟೇ. ನೀವು ಅವ್ರು ಬರೋಕ್ಕಿಂತ ಮುಂಚೆ ಬಂದು ಅಂತಾರೆ ಅಲ್ಲ. ಅಲ್ಲ, ಗಂಡು ಮಕ್ಕಳು ಬಂದರೂ ಬಂದಿಲ್ಲ ಅಂತಾರೆ, ಹೆಣ್ಮಕ್ಳು ಬರೋಕ್ಕಿಂತ ಮುಂಚೆ ಬಂತು ಅಂತ ಹೇಳ್ತಾರೆ. ಅದೇ ಹೆಣ್ಮಕ್ಳು, ನೀವೇ ಗಂಡು ಮಕ್ಕಳು. ಯು ವಿಲ್ ಪ್ರೂವ್ ಇಟ್. ಈ ಸಂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಗೆಣಸನ್ನು ಸಹ ತಂದಿದ್ವಿ. ಸರಿ, ಅದನ್ನು ಕೂಡ ಬಿಡಿಸ್ಬಿಟ್ಟು ಬೇಯಿಸೋಣ ಅಂತ ಅಂದ್ಬಿಟ್ಟು ಆ ಗೆಣಸನ್ನು ಕೂಡ ಎಲ್ಲ ಬಿಡಿಸ್ತಾ ಇದ್ವಿ. ಇದು ಮರಗೆಣಸನ್ನು ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಬಿಟ್ಟು ಬೇಯಿಸಬೇಕು. ಯಾವ ರೀತಿ ಅಂತ ಸಹ ನಾನು ವಿಡಿಯೋದಲ್ಲೇ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿಯಾಗಿ ಗೆಣಸನ್ನ ಹಚ್ಕೊಬೇಕು, ಎಲ್ಲ ನೀಟಾಗಿ ಕ್ಲೀನ್ ಮಾಡಿ. ಇದ್ರ ಜೊತೆ ಚಟ್ನಿನೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಉಪ್ಸಾರು ಖಾರದ ಜೊತೆ ಮಾಡ್ಕೊಂಡು ತಿಂತೀವಿ, ಇಲ್ಲ ಬೇಯಿಸ್ಬಿಟ್ಟು ಹಾಗೆಯೇ ಉಪ್ಪು ಖಾರ ಹಾಕ್ಕೊಂಡು ಚಾಟ್ ಮಸಾಲ ಹಾಕ್ಕೊಂಡು ಚಿಲ್ಲಿ ಪೌಡರ್ ಹಾಕ್ಕೊಂಡು ತಿಂದರೆ ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಗೆಣಸನ್ನ ಬೇಯಿಸಲಿಕ್ಕೆ ನಾವು ಕುಕ್ಕರ್ನ ತೊಗೊಂಡು ಕುಕ್ಕರಿಗೆ ಗೆಣಸನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿ ಅದಕ್ಕೆ ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಈ 3 ರಿಂದ 4 ವಿಷಿಲ್ನ ಕೂಗಿಸ್ಕೊಂಡಿದ್ದೀವಿ ನಾವು. ತೆಗ್ದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ.
ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ನಾವು ಇದಕ್ಕೆ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀವಿ. ಪೆಪ್ಪರ್ ಪೌಡರ್, ಜೀರಾ ಪೌಡರ್ ಹಾಕೋತಾ ಇದ್ದೀವಿ. ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಕೊತಾ ಇದ್ದೀವಿ ಇದಕ್ಕೆ. ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನ ಫಸ್ಟ್ ನಾವು ಬೇಯಿಸ್ಲಿಕ್ಕೂ ಕೂಡ ಹಾಕಿದ್ವಿ. ಇವಾಗ ನೋಡಿಕೊಂಡು ಮತ್ತೆ ಉಪ್ಪು ಹಾಕೋತಾ ಇದ್ದೀವಿ. ಹಾಗೆ ಕೂಡ ತಿನ್ಬೋದು. ಇದ್ರ ಜೊತೆ ಉಪ್ಸಾರು ಖಾರ ಇದ್ರೂ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ. ಇದನ್ನೆಲ್ಲ ಈ ರೀತಿಯಾಗಿ ಮಾಡಿಬಿಟ್ಟು ಸರ್ವ್ ಕೂಡ ಮಾಡಿದ್ವಿ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ತಿಂದ್ಬಿಟ್ಟು ಮತ್ತೆ ಮನೆಗೆ ಬಂದ್ವಿ. ಮತ್ತೆ ಯಾವುದೇ ರೀತಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ವಿಡಿಯೋ. ನೆಕ್ಸ್ಟ್ ಡೇ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಎಲ್ಲಿಗೆ? ಟೈಮ್ ಆಯಿತಾ? ಟೈಮ್ ಕೂಡ ಆಗೋಗಿದೆ. ಸ್ಕೂಲ್ ಹತ್ರ ಕೂಡ ಕರ್ಕೊಂಡು ಹೊರಟಿದ್ದೀನಿ. ಹೋಗಿ ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ಕೂಲ್ ಹತ್ರ ಹೋಗಿ ಮಕ್ಕಳನ್ನ ಬಿಟ್ಬಿಟ್ಟು ಬಂದೆ. ಮತ್ತೆ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನಾನು ಸ್ವಲ್ಪ ಸ್ಯಾರಿ ಸ್ಟಿಚ್ ಮಾಡೋದಿತ್ತು ಅಂತ ಹೇಳಿದ್ನಲ್ಲ, ಅದು ಈ ಸ್ಯಾರಿಗೆ ಬ್ಲೌಸ್ನ ಕೂಡ ಸ್ಟಿಚ್ ಮಾಡಬೇಕು, ಫಾಲ್ನ ಕೂಡ ಹಾಕಬೇಕು. ಸರಿ, ಫಾಲ್ನ ಬ್ಲೌಸ್ನ ಸ್ಟಿಚ್ ಮಾಡಿದ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಸ್ಯಾರಿ ತೋರಿಸ್ತಾ ಇದ್ದೀನಿ. ಇದು ಮದುವೆಗೆ ತೊಗೊಂಡಿರೋದಂತೆ ಸ್ಯಾರಿ. ಸರಿ, ಇದನ್ನು ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಲೈನಿಂಗ್ ಎಲ್ಲ ತರಿಸಿಟ್ಕೊಂಡಿದ್ದೆ. ಸ್ವಲ್ಪ ಥ್ರೆಡ್ಗಳು ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಥ್ರೆಡ್ಡು, ಲೈನಿಂಗು, ಫಾಲು, ಸ್ಯಾರಿ ಫಾಲು ಎಲ್ಲ ತರಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡಿಬಿಟ್ಟು ಬ್ಲೌಸ್ನ ಕೂಡ ಸ್ಟಿಚ್ ಮಾಡಬೇಕು. ಸರಿ, ಕಟಿಂಗ್ ಮಾಡ್ಕೋತೀನಿ. ಅದು ಯಾವುದೇ ರೀತಿಯಾಗಿ ಕ್ಲಿಪ್ಪಿಂಗ್ನ ಶೂಟ್ ಮಾಡಲ್ಲ. ಸ್ಟಿಚಿಂಗ್ ಮಾಡ್ತಾಯಿದ್ದೆ. ಅಷ್ಟೊಳಗಡೆ ನನ್ನ ಮಗನೂ ಕೂಡ ಕರ್ಕೊಬರೋಕ್ಕೆ ಟೈಮ್ ಆಯಿತು ಅಂದ್ಬಿಟ್ಟು ಸ್ಕೂಲ್ ಹತ್ರ ಹೋಗಿ ಕರ್ಕೊಂಬಂದೆ. ಅಲ್ಲಿಂದ ಬಂದ ತಕ್ಷಣ ಸರಿ ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇದ್ಕಿದ ಬೇಳೆ ಹಾಕಿ ಉಪ್ಪಿಟ್ಟು ಮಾಡಿ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀವಿ. ಇವಾಗ ಮಧ್ಯಾಹ್ನ ಆಗಿದೆ. ಆಲ್ಮೋಸ್ಟ್ ಇವಾಗ 2 ಗಂಟೆ ಆಗಿದೆ. ಇವಾಗ ಉಪ್ಪಿಟ್ಟನ್ನ ಮಾಡಿಕೊಂಡು ತಿಂತಾಯಿದ್ವಿ. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ. ಮಧ್ಯಾಹ್ನ ಇವಾಗ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೀನಿ. ಇದ್ಕಿದ ಬೇಳೆ ಹಾಕ್ಬಿಟ್ಟು, ಇದ್ಕಿದ ಬೇಳೆ ಸೀಸನ್ ಅಲ್ವಾ, ಇದ್ಕಿದ ಬೇಳೆ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಮಾಡಿಕೊಂಡು ಕಾಫಿನ ಮಾಡಿಕೊಂಡು ನಾನು ನನ್ನ ಮಗ ಟಿವಿನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಊಟ ಕೂಡ ಮುಗಿಸ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾಲ್ಕು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ. ಧನ್ಯವಾದಗಳು.